ನಮಸ್ಕಾರ ಗುರು. ಏರ್ಪೋರ್ಟಲ್ಲಿ ಹೊಸ ಸೂಟ್ ಕೇಸ್ ಹೆಂಗೆ ಡ್ಯಾಮೇಜ್ ಮಾಡಿದ್ರು ನೋಡಿ. ಏನು ಮಾಡೋಕ್ಕಲ್ಲ, ಮುಗಿಸ್ಕೊಂಡು ಮೆಟ್ರೋ ಇಂದ ಹಂಗೆ ಜೈ ಅಂತ ಹೋಗ್ತಾಯಿತ್ತು. ಮೆಟ್ರೋ ಚೆನ್ನಾಗೇ ಇತ್ತು, ಅದರಲ್ಲೇ ಹೋದ್ವಿ. ಆ ಮೆಟ್ರೋ ಹೋಗಿದ್ಮೇಲೆ ಸರೋಜಿನಿ ಮಾರ್ಕೆಟ್ ಅಂತ ಒಂದು ಜಾಗದಲ್ಲಿ ಇಳಿದ್ವಿ. ಆ ಸರೋಜಿನಿ ಮಾರ್ಕೆಟಲ್ಲೇ ಭಾನುವಾರ ಏನಿದೆ ಸಂಜೆ 6 ಗಂಟೆವರೆಗೂ ಅಲ್ಲೇ ಟೈಮ್ ಪಾಸ್ ಆಗೋಯ್ತು. ಏನು ಮಾಡೋಕ್ಕಾಗಲಿಲ್ಲ. ಸರಿ ಭಾನುವಾರ ಹೋಗಲಿ ಅಂತ ಹೇಳ್ಬಿಟ್ಟು 6 ಗಂಟೆ ಮೇಲೆ ಟ್ರೈನ್ ಎತ್ಕೊಂಡು ಅಲ್ಲಿಂದ ಆಗ್ರಾ ಹೊರಟ್ವಿ. ಆಗ್ರಾದಲ್ಲಿ ಏನು ನೋಡೋಕ್ಕಪ್ಪ ಇವ್ರು ಹೊರಟ್ರು ಅಂತ ನಮ್ಗೆ ಗೊತ್ತೇ ಇರುತ್ತೆ. ಆಗ್ರಾದಲ್ಲಿ ಏನೈತೆ ನಮಗೆ ನೋಡೋಕ್ಕೆ, ತಾಜ್ ಮಹಲ್ ಒಂದ್ಬಿಟ್ರೆ ಏನಿಲ್ಲ. ದೂರದಿಂದ ನೋಡಿ 10 ನಿಮಿಷ ಅಲ್ಲಿಂದ ಅಲ್ಲಿ ವಾಕಬಲ್ ಡಿಸ್ಟೆನ್ಸಲ್ಲಿ ಪಕ್ಕದಲ್ಲಿ ಒಂದು ಹೋಟ್ಲು ಸೂಪರ್ ಆಗಿತ್ತು ರೀ ಅದು ಹೋಟೆಲು. ಆದರೆ ಅಲ್ಲಿ ನಾವು ಸ್ಟೇ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ತುಂಬ ರಿಚ್ ಹೋಟೆಲು, ಅದರಿಂದ ನಾವು ಸ್ಟೇ ಮಾಡೋಕ್ಕಾಗಲ್ಲ. ಆಮೇಲೆ ಬೆಳಗ್ಗೆ ಎದ್ದು ಮಾರದಿನ ರೋಡ್ ನೋಡ್ತಿದ್ವಿ. ರೋಡ್ ಹಂಗೆ ಸಕ್ಕದಾಗಿದೆ, ಪಳ ಅಂತ ಹೊಡಿತಾ ಇದೆ. ಡೆಲ್ಲಿಯಿಂದ ಆಗ್ರಾವರೆಗೂ ರೋಡ್ ಮಾತ್ರ ಮಸ್ತಾಗೈತೆ ರೀ. ಎಲ್ಲೂ ಏನು ಕಸ ಕಡೆ ಏನೂ ಇಲ್ಲ. ಸರಿ, ಆ ಡೆಲ್ಲಿ ನೋಡ್ಬಿಟ್ಟು ಇವಾಗ ಆಗ್ರಾದಲ್ಲಿ ತಾಜ್ ಮಹಲ್ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಎಂಟ್ರೆನ್ಸ್ ಹತ್ರ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಎಲ್ಲಿ ಎಂಟ್ರೆನ್ಸಲ್ಲಿ ಬರೀ ತಾಜ್ ಮಹಲ್ದೇ ಹೆಸರೈತೆ, ತಾಜ್ ಮಹಲೇ ಕಾಣ್ತಿಲ್ಲ ಎಲ್ಲೂ ಅಂತೇಳಿ ಎಲ್ಲ ಹುಡ್ಕಾಡ್ತಾ ಇದ್ದೀನಿ, ಎಲ್ಲೂ ಸಿಗ್ತಿಲ್ಲ. ಆಮೇಲೆ ಒಳಗೆ ಹೋಗ್ತಾ ಇದ್ದೀನಿ. ತಾಜ್ ಮಹಲ್ದು ಹಿಸ್ಟ್ರಿಗಳೆಲ್ಲ ಏನಿದೆ ಅದೆಲ್ಲ ಹಾಕಿದ್ದಾರೆ ಒಂದು ಕಡೆ. ಪ್ರತಿ ವರ್ಷದ್ದು ಅವರು ಅಲ್ಲಿ ಇಮೇಜಸ್ ಹಾಕ್ಬಿಟ್ಟು ಆ ತಾಜ್ ಮಹಲ್ದು ಫೋಟೋ ಹಾಕ್ಬಿಟ್ಟವ್ರೆ. ತಾಜ್ ಮಹಲ್ ಫೋಟೋ ನೋಡೋಕ್ಕೆ ಬಂದೆ, ತಾಜ್ ಮಹಲ್ ಎಲ್ಲ ಐತೆ ಗುರು ಅಂತ ಎಲ್ಲರನ್ನೂ ಕೇಳಿ ಸರಿ ಹೋಗ್ತಾ ಇದ್ದೀನಿ. ಒಳಗೆ ಹೋಗ್ತಾನೆ ಐತೆ. ಅಯ್ಯೋ ಬರೀ ಕೆಂಪಗೈತೆ. ತಾಜ್ ಮಹಲ್ ಅಂದ್ಕೊಂಬಿಟ್ರೆ ರೆಡ್ ಫೋರ್ಟ್ ಮುಟ್ವಾ ಅಂತ ಒಂದು ಡೌಟ್ ಆಗೋಯ್ತು ನನಗೆ. ಇದು ರೆಡ್ ಫೋರ್ಟ್ ಅಲ್ಲ ಗುರು, ತಾಜ್ ಮಹಲ್ ಅಂತ ಹೇಳಿದ್ರು. ಸರಿ, ತಾಜ್ ಮಹಲ್ ಇಲ್ಲೈತೆ, ಅದನ್ನು ನನ್ನ ಕಣ್ಣಿಗೆ ತೋರಿಸಿ. ನಾನು ಇಷ್ಟು ವರ್ಷದಿಂದ ತಾಜ್ ಮಹಲ್ ಇಲ್ಲೈತೆ ಅಂತ ಕೇಳ್ಬಿಟ್ಟು ಇವಾಗ ತಾನೇ ಫಸ್ಟ್ ಟೈಮ್ ನೋಡೋಕೆ ಬಂದಿದ್ದೀನಿ. ಒಂದು ತಾಜ್ ಮಹಲ್ ಕಣ್ಣಿಗೆ ಕಾಣಿಸ್ತಿಲ್ಲ, ತೋರಿಸಲ್ಲ ಅಂತ ಹೇಳ್ತಿದಾರಲ್ಲ ಅಂದ್ಬಿಟ್ಟು ಬೇಜಾರಲ್ಲಿ ಸರಿ ನಡ್ಕೊಂಡು ನೋಡ್ತಾ ಇದೀನಿ. ಒಳಗೆ ಅವರು ನಡ್ಕೊಂಡು ಹೋಗ್ತಾರೆ, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ತಾಜ್ ಮಹಲೇ ಕಾಣ್ತಿಲ್ಲ ಗುರು ನನಗೆ. ಹುಡುಕಿ ಸಾಕೋಗೋಯ್ತು. ದೊಡ್ಡದಾಗೈತೆ ಜಾಗ, ಎಷ್ಟು ದೂರ ಅಂತ ಹೋಗಿ ಹುಡ್ಕೋದು. ಆಮೇಲೆ ಒಂದು ಜಾಗದಲ್ಲಿ ತೋರಿಸಿದ್ರು ಇಲ್ಲಿ ಹೋಗುಂತ ಮೇಯ್ನ್ ಎಂಟ್ರೆನ್ಸ್. ಅಲ್ಲಿ ಹೋಗ್ಬಿಟ್ಟು ಕ್ಯಾಮ್ರಾನ ಹಂಗೇ ನಿಧಾನಕ್ಕೆ ತೊಗೊಂಡು ಹೋಗ್ತಾಯಿದ್ದೀನಿ. ನನಗೇನು ಕಾಣ್ತಾನೆ ಇಲ್ಲ. ಇನ್ನೂ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೆ. ಹಂಗೆ ಹೋಗ್ತಾ ಇದ್ದಂಗೆ ನನ್ನ ಕಣ್ಣಿಗೆ ಹಂಗೆ ಬಂತು ನೋಡ್ರಿ ಮುಂದೆಗಡೆ ಪಳ ಅಂತ ತಾಜ್ ಮಹಲ್. ಅದು ತಾಜ್ ಮಹಲ್, ಒರಿಜಿನಲ್ ತಾಜ್ ಮಹಲ್ ಅಂದರೆ ಸಕ್ಕದಾಗೈತೆ ರೀ ಜಾಗ, ಸೂಪರ್.